ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದು 12ನೇ ತರಗತಿಯಲ್ಲಿರ್ತಕ್ಕಂಥ ರಾಜ್ಯಶಾಸ್ತ್ರದ 2ನೇ ಅಧ್ಯಾಯ. ಇದರಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನಾವಿವತ್ತು ಡಿಸ್ಕಷನ್ ಮಾಡೋಣ. ಇಲ್ಲಿ ಪ್ರಥಮ ಪ್ರಶ್ನೆ ಯಾವುದಂದರೆ, ಪ್ರತ್ಯಕ್ಷ ಚುನಾವಣೆ ಎಂದರೇನು ಮತ್ತು ಅದಕ್ಕೆ ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ವಯಸ್ಕ ಮತದಾನರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂಥ ಅಭ್ಯರ್ಥಿಗಳಿಗೆ ರಹಸ್ಯವಾಗಿ ಮತ ಚಲಾವಣೆಯನ್ನು ಮಾಡುವುದನ್ನೇ ಏನಂತಾರೆ, ಪ್ರತ್ಯಕ್ಷ ಚುನಾವಣೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆಗಳಂದರೆ ಭಾರತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಇದು ಇಂಪಾರ್ಟೆಂಟ್ ಆಗಿದೆ, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಪರೋಕ್ಷ ಚುನಾವಣೆ ಎಂದರೇನು, ಇದನ್ನು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವುದನ್ನೇ ಏನಂತ ಕರೀತಾರೆ, ಪರೋಕ್ಷ ಚುನಾವಣೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಯಾವುದಂದರೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆ ಆಗಿದೆ. ಇನ್ನು 3ನೆಯ ಪ್ರಶ್ನೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಇದಕ್ಕೆ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಇದಕ್ಕೆ ಉತ್ತರ ಏನಂದರೆ, ಒಂದು ನಿರ್ದಿಷ್ಟ ವಯಸ್ಸಿನ ಅರ್ಹತೆಯ ಮೇಲೆ ಯಾವುದೇ ಜಾತಿ, ಮತ, ಲಿಂಗ, ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯತೆ ಇಲ್ಲದೆ ಮತದಾನ ಮಾಡುವಂಥ ಹಕ್ಕನ್ನು ನೀಡುವುದೇ ಏನಂತ ಕರೀತಾರೆ, ಸಾರ್ವತ್ರಿಕ ವಯಸ್ಕ ಮತದಾನದ ಅಂತ ಕರೀತಾರೆ. ಉದಾಹರಣೆಗೆ ಭಾರತದಲ್ಲಿ 18 ವರ್ಷ ತುಂಬಿದಂಥ ಎಲ್ಲರಿಗೂ ಮತದಾನ ಮಾಡುವ ಹಕ್ಕು ಇದೆ. ನೆಕ್ಸ್ಟ್ 4ನೆಯ ಪ್ರಶ್ನೆ, ಚುನಾವಣಾ ಆಯೋಗ ಎಂದರೇನು. ಚುನಾವಣಾ ಆಯೋಗ ಎಂದರೆ ರಾಷ್ಟ್ರದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳನ್ನು ವ್ಯವಸ್ಥಿತವಾಗಿ ನಡೆಸುವಂತಹ ರಚನೆಯಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಸಂಸ್ಥೆಯನ್ನೇ ಏನಂತ ಕರೀತಾರೆ, ಚುನಾವಣಾ ಆಯೋಗ ಅಂತ ಕರೀತಾರೆ. 5ನೆಯ ಪ್ರಶ್ನೆ, ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. 2 ಕಾರ್ಯಗಳು ಯಾವುವು ಅಂದರೆ, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, 2ನೇದು ಚುನಾವಣೆಗಳನ್ನು ನಡೆಸುವುದು. ಇದು ಚುನಾವಣಾ ಆಯೋಗದ 2 ಕಾರ್ಯಗಳಾಗಿವೆ. 6ನೆಯ ಪ್ರಶ್ನೆ, ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಘೋಷಿಸಬೇಕಾದ ಅಂಶಗಳು ಯಾವುವು ಅಂದರೆ, ಶಿಕ್ಷಣದ ಹಿನ್ನೆಲೆ, ಆಸ್ತಿಯ ಹಿನ್ನೆಲೆ ಮತ್ತು ಅಪರಾಧ ಹಿನ್ನೆಲೆಗಳನ್ನು ನೋಡಿಕೊಂಡೇ ಆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಅವುಗಳ ಅಂಶಗಳನ್ನು ಘೋಷಣೆ ಮಾಡಲೇಬೇಕಾಗುತ್ತೆ. 7ನೆಯ ಪ್ರಶ್ನೆ, ವಿದ್ಯುನ್ಮಾನ ಮತಯಂತ್ರದಿಂದಾದಂಥ 2 ಅನುಕೂಲಗಳು ಯಾವುವು ಅಂತ ಇಲ್ಲಿ ಕೇಳಿದ್ದಾರೆ. ಅವುಗಳಂದರೆ ಮತದಾನ ತುಂಬ ಸುಲಭವಾಗಿರುತ್ತೆ ಮತ್ತು ಸಮಯ ಉಳಿತಾಯ ಇಲ್ಲಿ ಆಗುತ್ತದೆ. 8ನೆಯ ಪ್ರಶ್ನೆ, ಮತದಾರರ ಗುರುತಿನ ಚೀಟಿಯ 2 ಅನುಕೂಲಗಳನ್ನು ತಿಳಿಸಿ. ಇಲ್ಲಿ ನಕಲಿ ಮತದಾನಗಳು ನಡೆಯಬಹುದು. ಅನಾನುಕೂಲಗಳನ್ನು ಹೇಳಬೇಕಂದ್ರೆ ಇದು ಅನುಕೂಲ ಅಲ್ಲ, ಅನಾನುಕೂಲ ಅಂತ ನಾವು ತಗೊಳ್ಳಿ. ಇಲ್ಲಿ ನಕಲಿ ಮತದಾನ ನಡೆಯಬಹುದು, ಚುನಾವಣೆಗಳನ್ನು ನ್ಯಾಯಯುತವಾಗಿ ನಡೆಸಬಹುದು. ಇದು ಕ್ವಶನ್ನು ಏನಂದರೆ, ಮತದಾರರ ಗುರುತಿನ ಚೀಟಿಯ ಅನುಕೂಲಗಳೇ ಅಂತ ಇದೆ. ಇಲ್ಲಿ ನಕಲಿ ಮತದಾನ ತಡೆಯಬಹುದು ಮತ್ತು ಚುನಾವಣೆಯಲ್ಲಿ ನ್ಯಾಯಯುತವಾಗಿ ನಾವು ನಡೆಸಬಹುದು ಅಂತ ಇದರ ಉತ್ತರ ಆಗಿದೆ. ನೆಕ್ಸ್ಟ್ 9ನೆಯ ಪ್ರಶ್ನೆ, ರಾಜ್ಯ ಹಣಕಾಸು ನೆರವು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಇದರ ಉತ್ತರ ಏನಂದರೆ, ಹಣವಿಲ್ಲದ ಸಮರ್ಥ ವ್ಯಕ್ತಿಗಳು ಶಾಸನಸಭೆಗೆ ಆಯ್ಕೆ ಮಾಡಲು ರಾಜ್ಯ ಚುನಾವಣಾ ವೆಚ್ಚ ಭರಿಸಲು ನಿರ್ಧರಿಸಿದೆ. ಬುದ್ಧಿ, ಜಾಣ್ಮೆ ಮತ್ತು ನೈಪುಣ್ಯತೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ. ಮತ್ತು 10ನೇ ಪ್ರಶ್ನೆ ಯಾವುದಂದರೆ, ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿದಂಥ ಯಾವುದಾದರೂ 2 ಸಮಿತಿಗಳನ್ನು ಇಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳಾವಂದರೆ ತಾರಕುಂಡ ಸಮಿತಿ, ವಾಂಚು ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿಗಳು ಇವುಗಳಾಗಿವೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದಂಥ 2 ಸಮಿತಿಗಳನ್ನು ತಿಳಿಸಿ. ಅವು ಯಾವಂದರೆ ಉತ್ತರ ಇಲ್ಲಿ ನೋಡಿ, ವಾಂಚು ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿಗಳು ಆಗಿವೆ. 12ನೆಯ ಪ್ರಶ್ನೆ, ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು
ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರ್ತಕ್ಕಂಥ ಜನಸಮೂಹವನ್ನೇ ರಾಜಕೀಯ ಪಕ್ಷ ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ ಇಂಡಿಯಾದಲ್ಲಿ ಬರ್ತಕ್ಕಂಥ ಕಾಂಗ್ರೆಸ್, BJP ಮುಂತಾದವುಗಳು ಆಗಿವೆ. 13ನೆಯ ಪ್ರಶ್ನೆ, ಏಕಪಕ್ಷ ಪದ್ಧತಿ ಎಂದರೇನು? ಇದಕ್ಕೆ ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ. ಇದರ ಉತ್ತರ ಏನಂದರೆ, ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏನಂತ ಕರೀತಾರೆ? ಏಕಪಕ್ಷ ಪದ್ಧತಿ ಅಂತ ಕರೀತಾರೆ. ಉದಾಹರಣೆಗೆ ಚೀನಾದಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷ. ನೆಕ್ಸ್ಟ್ 14ನೆಯ ಪ್ರಶ್ನೆ, ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಂದರೆ, ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಎರಡು ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏನಂತ ಕರೀತಾರೆ? ದ್ವಿಪಕ್ಷ ಪದ್ಧತಿ ಅಂತ ಕರೀತಾರೆ. ಉದಾಹರಣೆಗೆ ಅಮೇರಿಕಾದ ಕನ್ಸರ್ವೇಟಿವ್ ಮತ್ತು ರಿಪಬ್ಲಿಕನ್ ಪಕ್ಷಗಳು, ಇವು ಎರಡು ಅಮೇರಿಕಾದ ಪಕ್ಷಗಳಾಗಿವೆ. ಇನ್ನು 15ನೇ ಪ್ರಶ್ನೆ, ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ. ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳನ್ನು ಅಸ್ತಿತ್ವದಲ್ಲಿದ್ದರೆ ಅದನ್ನು ಏನಂತ ಕರೀತಾರೆ? ಬಹುಪಕ್ಷ ಪದ್ಧತಿ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಪಕ್ಷ ಪದ್ಧತಿಯಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ಇದನ್ನು 2 ಸಾರಿ ಈಗಾಗಲೇ ಹಿಂದಿನ ಪ್ರಶ್ನೆಗಳಲ್ಲಿ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದನ್ನು ನೋಡ್ಕೊಳ್ಳಿ. 16ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? ಇದಕ್ಕೆ ಉತ್ತರ ಏನಂದರೆ, ಚುನಾವಣೆಗಳಲ್ಲಿ ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಮತದಾನ ಪಡೆಯದಿದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುವುದನ್ನೇ ಏನಂತ ಕರೀತಾರೆ? ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಇನ್ನು 17ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ ಏನಂದರೆ, ಚುನಾವಣಾ ಪ್ರಣಾಳಿಕೆಗಳನ್ನು ಹೊರಡಿಸುವುದು ಮತ್ತು ಇನ್ನೊಂದೇನು, ಎರಡನೇದು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವುದೇ ರಾಜಕೀಯ ಪಕ್ಷಗಳ ಕಾರ್ಯವಾಗಿದೆ. ಇನ್ನು 18ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ ಅಂದರೆ, ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಮತದಾನ ಪಡೆಯದಿದ್ದಾಗ, ರಾಷ್ಟ್ರದ ತುರ್ತು ಸಂದರ್ಭಗಳಲ್ಲಿ, ವಿದೇಶಿ ದಾಳಿಯ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನು ಏನು ಮಾಡ್ತಾರೆ? ರಚನೆಯನ್ನು ಮಾಡ್ತಾರೆ. ಇನ್ನು 19ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ ಅಂತ ಇವಾಗಲೇ ನೋಡ್ಕೊಂಡಿದ್ದೇವೆ. ಇನ್ನು ನೆಕ್ಸ್ಟ್ನ ಪ್ರಶ್ನೆ ಯಾವುದಂದರೆ, ಭಾರತದ 2 ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಅವುಗಳು ಯಾವುವಂದರೆ, ಒಂದು ಕಾಂಗ್ರೆಸ್ಸು, BJP, JDS, ಇನ್ನೂ ಸಾಕಷ್ಟು ಇವೆ. ಅವೆಲ್ಲವನ್ನು ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ 21ನೆಯ ಪ್ರಶ್ನೆ ಯಾವುದಂದರೆ, ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಇಲ್ಲಿಯೂ ಕೂಡ ಸೇಮ್ ಅದೇ ಕೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್, BJP, CPI ಮತ್ತು CPIM ಮತ್ತು BSP ಮತ್ತು NCP ಇವುಗಳು ಏನಂದರೆ ರಾಷ್ಟ್ರೀಯ ಪಕ್ಷಗಳಾಗಿವೆ. ಇನ್ನು 22ನೇ ಪ್ರಶ್ನೆ, ಪ್ರಾದೇಶಿಕ ಪಕ್ಷ ಎಂದರೇನು? ಇದಕ್ಕೆ ಉದಾಹರಣೆ ಕೊಡಿ ಅಂತ ಇಲ್ಲಿ ಹೇಳಿದ್ದಾರೆ. ಒಂದು ನಿರ್ದಿಷ್ಟ ನೆಲ, ಜಲ, ಭಾಷೆ ಮುಂತಾದವುಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಪಕ್ಷಗಳನ್ನು ಏನಂತ ಕರೀತಾರೆ? ಪ್ರಾದೇಶಿಕ ಪಕ್ಷಗಳು ಅಂತ ಕರೀತಾರೆ. ಇದಕ್ಕೆ ಉದಾಹರಣೆಗಳೆಂದರೆ JDS, ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ JDS, ಅಕಾಲಿ ದಳ ಮತ್ತು TDP, DMK ಮುಂತಾದವುಗಳು ಯಾವಂದರೆ ಪ್ರಾದೇಶಿಕ ಪಕ್ಷಗಳು ಅಂತ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ ಯಾವುದಂದರೆ, ಪ್ರಮುಖ ಪ್ರಾಂತಿಕ ಪಕ್ಷಗಳು ಯಾವುವು ಅಂತ ಕೇಳಿದರೆ, ಇಲ್ಲಿ ಒಂದನೇದು ಜನತಾದಳ, DMK, RJD, ಅಕಾಲಿ ದಳ, ಶಿವಸೇನೆ ಇವುಗಳು ಯಾವಂದರೆ ಪ್ರಮುಖ ಪ್ರಾಂತೀಯ ಪಕ್ಷಗಳು ಆಗಿವೆ. ಇವತ್ತು ನಾವು ಚುನಾವಣೆಗಳು ಮತ್ತು ಭಾರತದಲ್ಲಿ ಬರ್ತಕ್ಕಂಥ ಚುನಾವಣಾ ಪದ್ಧತಿಯಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳನ್ನು ನಾವು ಇವತ್ತು ನೋಡ್ಕೊಂಡಿದ್ದೇವೆ. ಹೀಗೆ ನಿಮಗೆ ಮುಂದಿನ ವಿಡಿಯೋಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಬಾಯ್.